ದೇವಿ ಚೇಳೂರು ಪುರನಿವಾಸಿನಿ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಅಜಯ ಆದಿವೈಶ್ವರ್ಯ ದೇವತಾ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಚೇಳೂರು. ಈ ಒಂದು ದೇವಸ್ಥಾನ ವಿಶೇಷವಾಗಿ ಪ್ರತಿಷ್ಠಾಪನೆಗೊಂಡು 12 ವರ್ಷಗಳ ಪೂರ್ಣಗೊಂಡು ಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆದಿದೆ. ಅದಾದ ಮೇಲೆ ಇದು 4ನೇ ವರ್ಷ ದೇವಾಲಯದಲ್ಲಿ ವಿಶೇಷವಾಗಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಸಮ್ಮುಖದಲ್ಲಿ ನಮ್ಮ ದೇವಾಲಯದಲ್ಲಿ ಎಲ್ಲ ದೇವತೆಗಳು ಅಂದರೆ ಮಹಾಗಣಪತಿಗೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ, ನಗರೇಶ್ವರ ಸ್ವಾಮಿಯವರಿಗೆ ಹಾಗೂ ಸತ್ಯನಾರಾಯಣ ಸ್ವಾಮಿಯವರಿಗೆ ಹಾಗೂ ಅಮ್ಮನವರಿಗೆ ಎಲ್ಲ ದೇವತೆಗಳಿಗೂ ಕೂಡ ರಜತ ಕವಚ ಅಂದರೆ ಬೆಳ್ಳಿ ಕವಚ ಇತ್ತು. ಈಗ ವಿಶೇಷವಾಗಿ ಮೊದಲಿಗೆ ನಾವು ಈಶ್ವರನಿಗೆ ಅಂದರೆ ನಗರೇಶ್ವರ ಸ್ವಾಮಿಗೆ ಮುಖವಾಡವನ್ನು ಮಾಡಿಸಬೇಕು ಅಂತ ವಿನಯ ಆಚಾರ್ಯಗಳ ಬಳಿ ಹೋಗಿ, ಅಂದರೆ ಉಪ್ಪುಕುಂಟೆ ನಿವಾಸಿಗಳಾದಂತಹ ವಿನಯ ಆಚಾರ್ಯ ಅವರ ತಂಡದವರ ಬಳಿ ಹೋಗಿ ನಮಗೆ ವಿಶೇಷವಾಗಿ ನಗರೇಶ್ವರ ಸ್ವಾಮಿಯವರಿಗೆ ಒಂದು ಕವಚ ಬೇಕು ಅಂತ ನಾವು ಅವರನ್ನು ಭೇಟಿ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಅವರು ವಿಶೇಷವಾಗಿ ನಗರೇಶ್ವರ ಸ್ವಾಮಿಯವರಿಗೆ ಆ ಒಂದು ಪಂಚಲೋಹ ಕವಚವನ್ನು ಗೋಲ್ಡ್ ಪ್ಲೇಟೆಡ್ ಅಂದರೆ ಬಂಗಾರದ ಕಾಂತಿಯಲ್ಲಿರ್ತಕ್ಕಂಥ ಸ್ವರ್ಣ ಕವಚವನ್ನು ಅವರು ತಯಾರು ಮಾಡಿಕೊಂಡಿರ್ತಾರೆ. ಒಂದು ಕವಚವನ್ನು ಅತ್ಯಂತ ಸುಂದರವಾಗಿ ಮಾಡಿಕೊಂಡಿರ್ತಾರೆ. ಅದಾದ ಮೇಲೆ ನಾವು ಸತ್ಯನಾರಾಯಣ ಸ್ವಾಮಿಗೂ ಬೆಳ್ಳಿ ಒಂದು ಬಂಗಾರದ ಅಂದರೆ ಒಂದು ಪಂಚಲೋಹ ಕವಚವನ್ನು ಮಾಡಿ ಬೆಳ್ಳಿ ಪೂಟೆಯನ್ನು ಹಾಕಿ ಬಂಗಾರದ ಒಂದು ವಿಶೇಷವಾಗಿರ್ತಕ್ಕಂಥ ಬಂಗಾರದ ಪೂಟೆಯನ್ನು ಹಾಕಿ ಕಲಿಸಿದ್ವಿ, ಕೋಟಿಂಗನ್ನು ಹಾಕಿದ್ವಿ. ಅದೇ ರೀತಿಯಾಗಿ ಈಗ ಅಮ್ಮನವರ ಒಂದು ಆತ್ಮಾರ್ಪಣೆ ಅಂತ ಹೇಳಿದ್ರೆ ಅಮ್ಮನವರ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಆತ್ಮಾರ್ಪಣೆಯ ಸಂದರ್ಭವಾಗಿ ವಿಶೇಷವಾಗಿ ಗಣಪತಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ ಒಂದು ಗೋಲ್ಡ್ ಪ್ಲೇಟೆಡ್ ಆಗಿರ್ತಕ್ಕಂಥ ಒಂದು ಪಂಚಲೋಹ ಕವಚವನ್ನು ನಾವು ಆರ್ಡರ್ನ ಕೊಟ್ಟಿದ್ದೀವಿ. ಆ ಒಂದು ಆರ್ಡರ್ ಕೊಟ್ಟಿರ್ತಕ್ಕಂತಹ ಸಮಯಕ್ಕೆ ಸರಿಯಾಗಿ ಯಾವುದೇ ಒಂದು ಲೋಪವಿಲ್ಲದೆ ಎಲ್ಲ ಆಚಾರ್ಯಗಳು ಮಾಡ್ತಾರೆ ಕೆಲಸವನ್ನ. ಆದರೆ ಯಾವುದೋ ಒಂದು ಲೋಪ ಅನ್ನೋದಿರುತ್ತೆ, ಅದೊಂದು ಕುತ್ಕೊಳ್ಳೋದಿಲ್ಲ, ಇದನ್ನು ಕುತ್ಕೊಳ್ಳೋದಿಲ್ಲ. ಅದೇ ನಮ್ಮ ಈ ಒಂದು ವಿನಯ ಆಚಾರ್ಯ ಮತ್ತು ಅವರ ತಂಡದವರು ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಅವರು ಬಂದಿರತಕ್ಕಂಥ ಸಂದರ್ಭದಿಂದ ಹಿಡಿದು ಈಗಿನವರೆಗೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಒಂದು ಕವಚವನ್ನ ಹೇಗೆ ನಾವು ಮಾಡಿಕೊಳ್ತೀವೋ, ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇರುತ್ತೋ ಅದಕ್ಕಿಂತ 100ರಷ್ಟು ಚೆನ್ನಾಗಿ ಅವರು ಆ ಒಂದು ಕವಚವನ್ನ ಮಾಡಿಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನದಲ್ಲಿ ಇನ್ನ ಹೆಚ್ಚಿನ ಒಂದು ಕೆಲಸ ಕಾರ್ಪಣ್ಯಗಳು ಆಗಬೇಕಾಗಿದೆ. ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಆ ಒಂದು ಕವಚಗಳೆಲ್ಲವನ್ನೂ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸಭ್ಯರು ಕೂಡ ಇದನ್ನ ನೋಡಿ ಸ್ವಾಮಿ ಅತ್ಯಂತ ಸುಂದರವಾಗಿದೆ, ನಮ್ಮ ವಿನಯ ಆಚಾರ್ಯ ಅವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಹೇಳಿ ಅಂತ ಅವರು ಕೂಡ ಕೋರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಮಸ್ತ ಸನ್ಮಂಗಲಾಗಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು.